ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ನಮ್ಮೂರಲ್ಲಿ ಅಂದರೆ ನಮ್ಮ ಏರಿಯಾದಲ್ಲಿ ಇವಾಗ ಊರಹಬ್ಬ ಮಾಡ್ತಾಯಿದ್ದಾರೆ. ಅಂದರೆ ಅಣ್ಣಮ್ಮನ್ನ ಕರೆಸ್ತಾ ಇದ್ದಾರೆ, ವರ್ಷ ಮಾಡ್ತಾರೆ. ಈ ವರ್ಷ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ನೋಡಿ, ಈ ದೇವ್ರುಗಳೆಲ್ಲ ಕರೆಸ್ತೀವಿ ಅಂತ ಹಾಕಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ವರ್ಷವೂ ಮಾಡ್ತಾಯಿದ್ರು. ಆದರೆ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಅಂದರೆ ಸ್ವಲ್ಪ ಲೇಟ್ ಆಗೋಯಿತು, ಅದಕ್ಕೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನೋಡಿ, ಈ ಥರ ಪ್ರತಿಯೊಬ್ಬರೂ ಛತ್ರಿ ಇಟ್ಕೊಂಡು ರೆಡಿ ಆಗಿದ್ರು. ನೋಡಿ, ಎಷ್ಟೊಂದು ಮಳೆ ಅಂದರೆ 6 ಗಂಟೆಗೆ ಸ್ಟಾರ್ಟ್ ಆಯಿತು. ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದು 9:30 ಆದ್ರೂ ಮಳೆ ನಿಲ್ಲೇ ಇಲ್ಲ. ಮಳೆಯಲ್ಲೇ ದೇವ್ರನ್ನ ತಂದರು. ಅಂದರೆ ವೆಯ್ಟ್ ಮಾಡೋದಕ್ಕಾಗಲ್ಲ, ಬನ್ನಿ ಮಳೆಯಲ್ಲೇ ದೇವ್ರು ತರೋಣ ಅಂತ ಅಂದ್ಬಿಟ್ಟು ಮಳೆಯಲ್ಲೇ ತಂದರು. ಅಂದರೆ ಇವಾಗ ಅಂದರೆ ನಮ್ಮ ಏರಿಯಾದಲ್ಲಿರುವಂಥ ಹೆಣ್ಮಕ್ಳೆಲ್ಲ ಈ ಥರ ನಮ್ಮ ಕಡೆ ಎಲ್ಲ ಕೇಳೋರೋದು ಅಂತಾರೆ, ಒಂದು ಕಡೆ ಎಲ್ಲ ಗಂಗೆ ತರೋದು ಒಂದು ಕಡೆ ಅಂತಾರೆ, ಒಂದು ಕಡೆ ಕಳಸ ತರೋದು ಅಂತ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಅದಕ್ಕೇ ಎಲ್ಲ ಈ ಏರಿಯಾದಲ್ಲಿರೋ ಹುಡುಗರೆಲ್ಲ ಅಂದರೆ ಮಾಮೂಲಿ ಹೆಣ್ಮಕ್ಳೆಲ್ಲ ರೆಡಿಯಾಗಿದ್ದರು. ನಾನು ಕೂಡ ಈ ಸತಿ ತರಬೇಕು ಈ ಥರ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ತರೋದಕ್ಕಾಗಲಿಲ್ಲ. ತುಂಬ ಬೇಜಾರಾಯಿತು. ಅಂದರೆ ಅಷ್ಟು ವರ್ಷದಿಂದ ಅಂದರೆ ಊರ ಕಡೆ ಎಲ್ಲ ಮಾಡಿಲ್ಲ ಅಂದ್ಬಿಟ್ಟು ಮಾಡಿರಲಿಲ್ಲ. ಈ ವರ್ಷ ಮಾಡಲೇಬೇಕು ನಾನು ಕೂಡ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನೋಡಿ, ಇವತ್ತೇ ಹುಷಾರಿರಲಿಲ್ಲ, ನೈಟಿಂದನೇ ಹುಷಾರು ತಪ್ಪಿಬಿಟ್ಟೆ, ಅದಕ್ಕೆ ಮಾಡೋದಕ್ಕಾಗಲಿಲ್ಲ. ಆದ್ರೂ ಬೇರೆಯವ್ರು ಮಾಡೋದನ್ನು ನೋಡಿ ಖುಷಿ ಪಡೋಣ ಅಂತ ಅಂದ್ಕೊಂಡ್ರೆ ಈ ಮಳೆ ಅಂತೂ ಬಿಡಲೇ ಇಲ್ಲ. ಅಣ್ಣಮ್ಮ ಬರೋದಲ್ದೇ ಅಣ್ಣಮ್ಮನ ಜೊತೆ ಮಳೆರಾಯನ್ನು ಕರ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಸಿಕ್ಕಾಪಟ್ಟೆ ಮಳೆ, ಎಲ್ಲಿ ನೋಡಿದ್ರು ಜನ. ಆದ್ರೂ ಕೂಡ ಕಳಸ ಎಲ್ಲ ಹೊತ್ಕೊಂಡಿದ್ದವರು ದೇವರು ಮಳೆಯಲ್ಲೇ ಹೋಗ್ತಿದ್ರು. ಅವ್ರ ಜೊತೆ ಅವರು ಕೂಡ ಹೊರಟರು. ನೋಡಿ, ಅಣ್ಣಮ್ಮನೂ ಕೂಡ ಮಳೆಯಲ್ಲೇ ಕರ್ಕೊಂಡೋದ್ರು. ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದರೆ ಮಳೆ ಬರ್ತಿರ್ಲಿಲ್ವೇನೋ. ಆದರೆ ಸ್ಟಾರ್ಟ್ ಮಾಡೋದೇನೆ ದೇವ್ರು ಬಂದಿದ್ದೇನೆ ಒಂದು 7:30-8 ಗಂಟೆ ಆಗಿಬಿಡ್ತು. ಅದಕ್ಕೇ ಮಳೆಯಲ್ಲೇ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಳೆ ನಿಲ್ಲಲ್ಲ ಅಂತಂದ್ಬಿಟ್ಟು ಮಳೆಯಲ್ಲೇ ತೊಗೊಳೋದಕ್ಕೆ ಹೋದರು. ನೋಡಿ, ತಾಯಿನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಬರ್ತಾ ಇದ್ದಾರೆ. ನೀವು ನಿಮ್ಮ ಡೌನಲ್ಲಿ ನಮ್ಮ ಡೌನಲ್ಲಿ ಈ ಥರ ಮಂಟಪ ಮಾಡಿದ್ದು. ಇಲ್ಲೇ ದೇವಿನ ಕೂರಿಸೋದು, ಅಂದರೆ ಅಣ್ಣಮ್ಮನ್ನ ಕೂರಿಸೋದು. ಅಲ್ಲಿಂದ ಅಲ್ಲಿಗೆ ಬರೋ ಅಷ್ಟರಲ್ಲೇ 3/4 ಅವರ್ ಆಯಿತು. ಅಂದರೆ ಒಂದೇ ರೋಡು ಸ್ಟ್ರೈಟು, ಆದರೂ ಮಳೆ ಇತ್ತಲ್ಲ. ಪ್ರತಿಯೊಬ್ಬರು ಕೂಡ ಕೊಡಗಳನ್ನ ತೊಗೊಬಂದು ಅಂದರೆ ಛತ್ರಿನ ತೊಗೊಬಂದು ಬಂದಿದ್ರು ನೋಡೋದಕ್ಕೆ ಅಂತ. ನೋಡಿ, ಇಲ್ಲಿ ಒಬ್ಬ ಅಂಕಲ್ ಹೆಂಗೆ ಡ್ಯಾನ್ಸ್ ಮಾಡ್ತಾವ್ರೆ ಟಮಟೆ ಸೌಂಡ್ಗೆ. ನನಗಂತೂ ಟಮಟೆ ಸೌಂಡ್ಗೆ ಹುಷಾರಿಲ್ಲ ಅನ್ನೋದು ಮರ್ತೋಗಿ ನಾನೇ ಕುಣಿಲ್ಲ ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಬಾರಿಸ್ತಾಯಿದ್ರು. ನೋಡಿ, ತಾಯಿನ ಈ ಥರ ಮಂಟಪ ಸುತ್ತ ಫುಲ್ ಈ ಥರ ರೌಂಡ್ ಹೋಗಿ ಒಂದು ರೌಂಡ್ ಏನೋ ಹೋದ್ರು. ಅದೆಲ್ಲ ಮುಗಿದ್ಮೇಲೆ ತಾಯಿನ ಮಂಟಪದೊಳಗಡೆ ಕೂರಿಸ್ತಾಯಿದ್ರು. ನಾವಂತೂ ಫುಲ್ ಮುಂದೆನೇ ಹೋಗ್ಬಿಟ್ಟಿದ್ವಿ ತಾಯಿನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರೋಣ. ನಾವಾದ್ರೂ ಕಳಸ ಹೊತ್ಕೊಳ್ಳೋದಕ್ಕಾಗಿಲ್ಲ. ಅಂದರೆ ಗಂಗೆ ಅಂತೀವಿ ನಾವು, ಹಾಗೆ ಕೇಳು ಅಂತೀವಿ, ಅದನ್ನು ತೊಗೊಳೋದಕ್ಕಾಗಿಲ್ಲ. ಬೇರೆಯವ್ರು ಇದು ಮಾಡ್ಕೊಂಡಿದ್ದಾರೆ, ಹಾಗಾದರೂ ಹೋಗಿ ನೋಡ್ಕೊಂಡು ಬರೋಣ ಅಂತ ನಾನು ಮತ್ತು ನಮ್ಮ ಪಕ್ಕದ ಮನೆಯವರೆಲ್ಲ ಹೋಗಿ ಮುಂದಾಗಿಯೇ ನಿಂತಿದ್ವಿ. ನೋಡಿ, ತಾಯಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮಳೆಯಲ್ಲೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು. ಅಂದರೆ ದೇವ್ರನ್ನ ನಮ್ಮ ಏರಿಯಾಗೆ ತರೋದನ್ನು ಚೆನ್ನಾಗೇ ಮಾಡಿದ್ರು. ಇನ್ನೂ ಕೂಡ 2 ದಿನ ತಾಯಿ ನಮ್ಮ ಏರಿಯಾದಲ್ಲೇ ಇರ್ತಾರೆ. ಪೂಜೆ ಮಾಡೋದಾಗ್ಬೋದು, ಇನ್ನೇನೇನೋ ಫಂಕ್ಷನ್ಗಳು ಇಟ್ಕೊಂಡಿದ್ದಾರೆ. ಅಂದರೆ ಏನಾದರೂ ಸ್ಪರ್ಧೆಗಳೆಲ್ಲ ಇಟ್ಕೊಂಡಿದ್ದಾರೆ ನಾಳೆ. ಹಾಗೆ ಆರತಿ ಎಲ್ಲ ಇದೆ, ಪೂಜೆ ಎಲ್ಲ ಮಾಡಿಸೋದಕ್ಕೆ ಹೋಗಬೇಕು ನಾಳೆ. ಅದನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಅಂದರೆ ವಿಡಿಯೋ ಮಾಡಾಕ್ತೀನಿ. ಇವಾಗಲೂ ತುಂಬ ವಿಡಿಯೋ ಮಾಡ್ತಿದ್ದೆ, ಆದರೆ ಮಳೆ ಇರೋದ್ರ ಕಾರಣ ಕೊಡ ಇಟ್ಕೊಂಡು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲದ ಕಾರಣ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೂ ಆಗ್ತಾಯಿರಲಿಲ್ಲ. ಸುಸ್ತಾಯಿತು. ಆದರೂ ಕೂಡ 6 ಗಂಟೆಗೆ ಹೋದವಳು 9 ಗಂಟೆ ಗಂಟನೂ ನಿಂತಿದ್ದೀನಿ. ಆ ಮಳೆಯಲ್ಲೇ ನಿಂತಿದ್ದೆ. ಹೆಂಗೆ ನಿಂತೆ ಅನ್ನೋದೇ ಗೊತ್ತಿಲ್ಲ. ಬೆಳಗ್ಗೆ ಕೂರೋದಕ್ಕೂ ನಂಗೆ ಆಗ್ತಾಯಿರಲಿಲ್ಲ. ಅಂಥದ್ದಲ್ಲಿ ಮಳೇಲಿ ಹೋಗಿ ನಿಂತಿದ್ದೆ ನಾನು. ನನಗೆ ಆಶ್ಚರ್ಯನೇ ಆಯಿತು, ಹಾಗೇ ಖುಷಿನೂ ಆಯಿತು. ನೋಡಿ, ಇವಾಗ ತಾಯಿನ ಮಂಟಪದೊಳಗಡೆ ಕೂರಿಸಿದ್ರು. ನೋಡಿ, ವರ್ಷ ಮಾಡ್ತಾರೆ. ಅಂದರೆ ಈ ವರ್ಷ ಸ್ವಲ್ಪ ನಾನು ಯಾವಾಗೂ ಫುಲ್ಲು ದೇವ್ರ ಜೊತೆಯಲ್ಲಿ ಡೌನ್ ಗಂಟೆ ಹೋಗಿರಲಿಲ್ಲ. ನಮ್ಮ ರೋಡಿಗೆ ಬರ್ತಾಯಿತ್ತು ದೇವರು, ಆವಾಗ ಕೈ ಮುಕ್ಕೊಂಡು ಮನೆಗೆ ಬಂದುಬಿಡ್ತಿದ್ದೆ. ಅದೇ ವರ್ಷ ನಾನು ಕೂಡ ಕೇಲೆಲ್ಲ ಹೊತ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ವ, ಅದಾದರೂ ಆಗಲಿಲ್ಲ. ತಾಯಿ ಜೊತೆ ಡೌನ್ ಗಂಟೆ ಏನಾದರೂ ಹೋಗಿ ಬರೋಣ ಅಂತಂದ್ಬಿಟ್ಟು ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಹೋದ್ವಿ. ನಿಮ್ಮ ಏರಿಯಾಗಳ ಕಡೆ ಇವಾಗೆಲ್ಲ ಆಲ್ರೆಡಿ ಆಗೋಗಿದೆಯಾ ಅಣ್ಣಮ್ಮನ್ನ ತಂದಿರೋದು, ಅಥವಾ ಇವಾಗ ತರ್ತಿದ್ದಾರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ
ಹೇಗಿತ್ತು ಈ ತಾಯಿ ಬಂದಿದ್ದು ನಮ್ಮ ಏರಿಯಾಗೆ, ಚೆನ್ನಾಗಿ ರೆಡಿ ಮಾಡಿದ್ದಾರಾ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ಹಾಗೆ ಆ ತಾಯಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಆ ತಾಯಿ ನನಗೂ ಬೇಗ ಹುಷಾರಾಗೋ ಥರ ಮಾಡಲಿ ಅಂತಲೂ ಕೂಡ ಬೇಡ್ಕೊತೀನಿ. ನಮ್ಮ ಯಜಮಾನ್ರು ಇರಲಿಲ್ಲ, ಮದುವೆಗೆ ಹೊರ್ಟೋಗಿದ್ರು ಫ್ರೆಂಡ್ ಮದುವೆಗೆ, ಅದಕ್ಕೇ ಅವ್ರ ಪರವಾಗಿಯೂ ಕೂಡ ನಾನೇ ಬೇಡ್ಕೊತೀನಿ. ಥ್ಯಾಂಕ್ ಯು ಆಲ್. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಣ್ಣ ಮತ್ತು ತಾಯಿ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು ಆಲ್.